ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವಾಗ ಸೆಕೆಂಡ್ ಪಿ ಯು ಎಕ್ಸಾಮ್ ತುಂಬ ಹತ್ತಿರ ಇದೆ. ನಿಮಗೂ ಟೆನ್ಷನ್ ಇರುತ್ತೆ, ಎಕ್ಸಾಮ್ ಹೆಂಗೆ ಬರೋದು, ಹೆಂಗೆ ಬರೆಯೋದು, ಏನು ಬರೆಯೋದು ಅಂತ. ಅದು ಸಹಜ, ಯಾಕೆಂದರೆ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಅದರಲ್ಲಿ ಜಾಸ್ತಿ ಟೆನ್ಷನ್ ಇರೋದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ, ಬಿಕಾಸ್ ಇಟ್ಸ್ ನಾಟ್ ಅ ನೇಟಿವ್ ಲ್ಯಾಂಗ್ವೇಜ್. ಕನ್ನಡ ಇದ್ದರೆ ನೀವು ಬರೆದ್ಬಿಡ್ತೀರ, ಬಟ್ ಇಂಗ್ಲೀಷ್ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಅದರಲ್ಲಿ ನೀವೇನು ಓದಿಲ್ಲ ಅಂದರೆ ಏನು ಬರೆಯೋದು, ಹೆಂಗೆ ಬರೆಯೋದು, ಏನು ಮಾಡೋದು, ಸ್ಕೋರ್ ಎಲ್ಲಿಂದ ತೆಗಿಬೇಕು ಇಂಗ್ಲೀಷಲ್ಲಿ ಅಂತ ನಿಮಗೆ ಬೇಕಾದಷ್ಟು ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆ ಎಲ್ಲ ಸಾಲ್ವ್ ಆಗುತ್ತೆ ಈ ವಿಡಿಯೋಲ್ಲಿ. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ, ಮಿಸ್ ಮಾಡಬಾರ್ದು. ಯಾಕೆಂದರೆ ನೀವು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋಲ್ಲಿ ನಾನು ಬೇಕಾದಷ್ಟು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಹೆಂಗೆ ನೀವು ಇಂಗ್ಲೀಷಲ್ಲಿ ಏನು ಓದಿಲ್ಲ ಅಂದ್ರೂ ಜಾಸ್ತಿ ಮಾರ್ಕ್ಸ್ ಬರಬಹುದು. ಇದು 100% ಶೋರ್, ಬಿಕಾಸ್ ಇಫ್ ಯು ಸಿ ದ ವಿಡಿಯೋ ಟಿಲ್ ದ ಎಂಡ್ ಯು ಆರ್ ಗೋನ್ ಟು ಗೆಟ್ ಮೆನಿ ಟ್ರಿಕ್ಸ್ ವಿಚ್ ಯು ಕ್ಯಾನ್ ಫಾಲೋ ಆ್ಯಂಡ್ ಗೆನ್ ಗುಡ್ ಮಾರ್ಕ್ಸ್ ಈವನ್ ವಿತೌಟ್ ಗುಡ್ ಪ್ರಿಪ್ರೇಷನ್. ಸೊ ಇಲ್ಲಿ ಫಸ್ಟ್ ಬನ್ನಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ, ಫಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ಸ್ವಲ್ಪ ಚೇಂಜಸ್ ಕ್ವಶನ್ ಇಂಗ್ಲೀಷ್ ಪೇಪರಲ್ಲಿದೆ. ಅದು ಫಸ್ಟ್ ಏನು ಚೇಂಜಸ್ ಅಂತ ನೋಡೋಣ. ಆಮೇಲೆ ಹೆಂಗೆ ಟ್ರಿಕ್ಸ್ ಅಪ್ಲೈ ಮಾಡಬೇಕು, ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಆ್ಯಂಡ್ ಬೇಕಾದಷ್ಟಲ್ಲಿ 4-6 ಮಾರ್ಕ್ಸ್ ಕ್ವಶನ್ಸನ್ನು ಹೆಂಗೆ ಬರೆಯೋದು ಎಲ್ಲ ಈ ವಿಡಿಯೋದಲ್ಲಿದೆ. ಅದಕ್ಕೆ ಈ ವಿಡಿಯೋನ ನಿಮಗೆ ಬಹಳ ಯೂಸ್ಫುಲ್. ಅದಕ್ಕೆ ಕೊನೆವರೆಗೂ ನೋಡಿ ಆ್ಯಂಡ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಫಸ್ಟ್ ಇಲ್ಲಿ ಒಂದು ನೋಟ್ ಇದೆ, a note on the revised second PU question paper. So these are the things that the government has implemented. This is the members have implemented on the question paper. So quick ಆಗಿ ಇದನ್ನು ನೋಡೋಣ, ಆಮೇಲೆ ನಿಮಗೆ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ, ಆಯಿತಾ? ಸೊ ಇದು ಕ್ವಶನ್ ಪೇಪರ್ಸ್. ಆವಾಗೆಲ್ಲ ಕ್ವಶನ್ ಪೇಪರಲ್ಲಿ MCQ ಇರಲಿಲ್ಲ, ಬಟ್ ಇವಾಗ ನೋಡಿ. ಸಾರಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ MCQs. ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ 1 to 12 ಬೇಸ್ಡ್ ಆನ್ MCQs. ಓಕೆ, MCQs ಇರುತ್ತೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೋಬೇಕು, ದ್ಯಾಟ್ 1 to 12 ಕ್ವಶನ್ಸ್ ಕಮ್ಸ್ ಇನ್ MCQ ಪ್ಯಾಟರ್ನ್. ಆ್ಯಂಡ್ 4 ಮಾರ್ಕ್ ಕ್ವಶನ್ ಇರುತ್ತೆ, ಮತ್ತು ಸೆಕ್ಷನ್ 5ಅಲ್ಲಿ ಆ್ಯಂಡ್ 7ಅಲ್ಲಿ ಇದು ಇರುತ್ತೆ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆರ್ ಶಿಫ್ಟೆಡ್ ಟು ಸೆಕ್ಷನ್ 1. ಸೊ 4 and 5 ಹ್ಯಾವ್ ಮರ್ಜ್ಡ್ ವಿತ್ ಸೆಕ್ಷನ್ 1. ಓಕೆ ಡಿಯರ್ ಫ್ರೆಂಡ್ಸ್. ಆ್ಯಂಡ್ ಇದೆಲ್ಲ ನೋಡಿದಾದ್ಮೇಲೆ ಇಲ್ಲಿ ಬಂದರೆ MCQ ಹೆಂಗೆ ಕೇಳ್ತಾರೆ. ಸೆಕ್ಷನ್ 1ಅಲ್ಲಿ ಕ್ವಶನ್ ನಂಬರ್ 1 to 12 ಇಲ್ಲಿ ಬರೆದಿದ್ದಾರೆ ನೋಡಿ. ಕ್ವಶನ್ ನಂಬರ್ 12 to ಕ್ವಶನ್ ನಂಬರ್ 1 to 12 ಫ್ರೇಮ್ಡ್ ಆನ್ MCQs. MCQs ಏನು ಇರುತ್ತೆ? MCQs ಅಂದರೆ ನೀವು ಆ ಲೆಸನ್ ಬಗ್ಗೆ ಮಾಹಿತಿನ ತಿಳ್ಕೋಬೇಕು. ನೀವೇನು ಕಾಲೇಜಲ್ಲಿ ಓದಿದ್ದೀರಾ, ಏನು ನೋಡಿದ್ದೀರಾ, ಟೆಸ್ಟ್ ಏನು ಬರೆದಿದ್ದೀರಾ, ಅದ್ರ ಮೇಲೆ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗೆ ಇದು ಇರುತ್ತೆ. ಬಟ್ ಅಬವ್ ಆ್ಯಾವ್ರೇಜು ಇರುತ್ತೆ, ನೀವು ಅಟೆಂಪ್ಟ್ ಮಾಡಬಹುದು. ಬಟ್ ನೀವೇನು ಓದಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನೀವು ರಾಂಗ್ ಇದ್ದರೆ, ರಾಂಗ್ ಗೆಸ್ ಮಾಡಿಬಿಟ್ರೆ ಅದು 1 ಮಾರ್ಕ್ಸ್ ಹೊರಟೋಗುತ್ತೆ. ಅದಕ್ಕೆ ಇವಾಗ ನಿಮಗೆ ಕ್ವಶನ್ಸ್ ಬರುತ್ತೆ ನಿಮ್ಮ ಮೈಂಡಲ್ಲಿ, ಅದು ಕ್ವಶನ್ಸ್ ಮಾಡಬೇಕಾ ಇಲ್ವಾ? ಖಂಡಿತ ಮಾಡಬೇಕು. ಬಟ್ ಈ ಕ್ವಶನ್ಸ್ನ ಲಾಸ್ಟಲ್ಲಿಗೆ ಇಟ್ಕೊಳ್ಳಿ. ನಿಮಗೆ ಅಷ್ಟೊಂದು ಶ್ಯೂರಿಟಿ ಇಲ್ಲ ಅಂದರೆ, ಏನು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಪ್ರಕಾರ ಫಸ್ಟ್ ಬರುತ್ತಾ ಹೋಗಿ. ನನ್ನ ಪ್ರಕಾರ ನೀವು 4 ಮಾರ್ಕ್ಸ್ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ಸ್ಟೆಬಿಲಿಟಿ ನಿಮಗೆ ಸಿಗುತ್ತೆ. ಯಾಕೆಂದರೆ ಅದು ನಿಮಗೆ ಲಾಂಗ್ ಆನ್ಸರ್ಸ್, ಶಾರ್ಟ್ ಆನ್ಸರ್ಸ್, ಅದೆಲ್ಲ 1 ಲೈನ್ ಆನ್ಸರ್ಸ್ ಎಲ್ಲ ಬರೆದ್ರೆ ನೀವು ಮಾರ್ಕ್ಸ್ ಅಲ್ಲೇ ಬಂದುಬಿಡುತ್ತೆ, ಆಯಿತಾ? ಓಕೆ, ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕೆಂಡ್ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂತ.
ಓಕೆ ಫ್ರೆಂಡ್ಸ್, ಇಲ್ಲಿ ಕ್ವಶನ್ಸಲ್ಲಿ ಈವನ್ ಗ್ರಾಮರ್ ಇರುತ್ತೆ ನೋಡಿ. ಪ್ಯಾಸಿವ್ ವಾಯ್ಸ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಇಡಿಯಮ್ಸ್ ಇದೆ, ಲಿಂಕರ್ಸ್, ಜಂಬಲ್ ಸೆಂಟೆನ್ಸಸ್. ನೋಡಿ, ಇದರಲ್ಲಿ ನಿಮಗೆ ತುಂಬ ಹೈ ಗ್ರಾಮರ್ ಏನು ಕೇಳಲ್ಲ. ಇಟ್ಸ್ ವೆರಿ ಲೋ ಲೆವೆಲ್ ಗ್ರಾಮರ್. ಈವನ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಈವನ್ ಡೈಲಿ ನೀವು ಏನು ಮಾತಾಡ್ತೀರಾ ಅದ್ರ ಬಗ್ಗೆನೇ ಇರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಇಫ್ ಯು ಅಟೆಂಪ್ಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಪ್ಯಾಸಿವ್ ವಾಯ್ಸ್, ಎಕ್ಸ್ಪ್ರೆಷನ್ಸ್, ಇಡಿಯಮ್ಸ್, ಜಂಬಲ್ ಸೆಂಟೆನ್ಸ್. ನನ್ನ ಪ್ರಕಾರ ಜಂಬಲ್ ಸೆಂಟೆನ್ಸಸ್ ತುಂಬ ಈಸಿ ಇರುತ್ತೆ. ಯಾಕೆಂದರೆ ನೀವು ಡೈಲಿ ಇಂಗ್ಲೀಷಲ್ಲಿ ಮಾತಾಡ್ತೀರಾ. ಸೊ ಅದಕ್ಕೆ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಬರೆಯೋದು, ಏನು ಬರೆಯೋದು ಅಂತ. ಅದು ನೀವು ಯಾವಾಗ ಕೇಸ್ ಇದು ಜಂಬಲ್ ಸೆಂಟೆನ್ಸ್ ಮಾಡ್ತೀರಾ ಆವಾಗ ಒಂದು ವಿಷಯ ಏನಂದರೆ, ನೀವು ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಬೇಕು. ಮತ್ತು ಫಸ್ಟ್ ಏನು ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಜಂಬಲ್ ಸೆಂಟೆನ್ಸಸ್ ತುಂಬ ಈಸಿ ಆಗುತ್ತೆ. ಸೊ ಅದರಲ್ಲಿ ಏನು ತಲೆ ಏನು ಇದು ಮಾಡೋಂಗಿಲ್ಲ, ಆಯಿತಾ? ಓಕೆ, ಸೊ ಇದು ಒಂದು. ಪ್ಯಾಸಿವ್ ವಾಯ್ಸ್ ಅಂದರೆ, ಪ್ಯಾಸಿವ್ ವಾಯ್ಸ್ ಹಾಗೆ ನೀವು ಆ್ಯಕ್ಟಿವ್ ವಾಯ್ಸಲ್ಲಿ ಕೊಡ್ತಾರೆ, ಅದೇ ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಪ್ಯಾಸಿವ್ ವಾಯ್ಸ್ ಯಾವಾಗಲೂ ನಿಮ್ಮದು ಪಾಸ್ಟ್ ಟೆನ್ಸಲ್ಲಿರುತ್ತೆ. ಅದು ಒಂದು ನೀವು ನೋಡ್ಕೋಬೇಕು. ಪಾಸ್ಟ್ ಟೆನ್ಸ್ ನಮ್ಮ ಪೆನ್ಸಿಲ್ ತುಂಬ ತಿಕ್ಕಾಯ್ತು ಅನಿಸುತ್ತೆ. 1 minute ಮೈ ಡಿಯರ್ ಫ್ರೆಂಡ್ಸ್, ಇದು ಥಿನ್ ಮಾಡ್ತೀನಿ. ಲೈನರ್ಸ್ ಇದಲ್ವಾ? ಓಕೆ, ಫೈನ್. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ನೋಡೋಣ. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ಟೋಟಲ್ ದೆಲ್ ಬಿ 35 ಕ್ವಶನ್ಸ್. ಸೊ ಇಲ್ಲಿ ನೋಡಿ 35 ಕ್ವಶನ್ಸ್ ಇರುತ್ತೆ. ಸೊ ಆ 35 ಕ್ವಶನ್ಸ್ ನೀವು ಪೂರ್ತಿ ಅಟೆಂಡ್ ಮಾಡಬೇಕು. ಯಾಕೆಂದರೆ ನಿಮ್ಗೆ ಅಟೆಂಡ್ ಮಾಡಿಲ್ಲ, ಟೈಮ್ ಸಿಗಲಿಲ್ಲ ಅಂದ್ರೂ ಯು ಹ್ಯಾವ್ ಟು ಡೂ ಟೈಮ್ ಮ್ಯಾನೇಜ್ಮೆಂಟ್, TM, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇದಾದಮೇಲೆ ಕ್ವಶನ್ ಪೇಪರ್ ಪ್ಯಾಟ್ರನ್ನ ತೋರಿಸ್ತೀನಿ. ಯಾವ ಕ್ವಶನ್ಸ್ ಹೆಂಗೆ ಬರಿಬೇಕು, ಟೈಮ್ ಏನನ್ನು ಮಾಡಬೇಕು, ಯಾವ ಕ್ವಶನ್ಗೆ ಎಷ್ಟು ಟೈಮ್ ಕೊಡಬೇಕು ಅಂತ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ 3 hours 15 minutes ಏನು ಕೊಡ್ತಾರೆ ಅವರು, ನೀವು ಕರೆಕ್ಟಾಗಿ ಯೂಸ್ ಮಾಡಬೇಕು ಆ ಟೈಮಿಂಗ್ಸ್ನ. ಆ್ಯಂಡ್ 35 ಕ್ವಶನ್ಸ್ ನೀವು ಕಂಪ್ಲೀಟ್ ಮಾಡಲೇಬೇಕು, ಆಯಿತಾ? ಯಾವ ಕ್ವಶನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ನಿಮ್ಮ ಮೈಂಡಲ್ಲಿ ಅಂದರೆ, ಇವಾಗ ನಾನು ಫಸ್ಟ್ 4 marks ಕ್ವಶನ್ಸ್, ಫಸ್ಟ್ 4 marks ಕ್ವಶನ್ಸ್, 6 marks ಕ್ವಶನ್ಸ್ ಎಲ್ಲ ಬರೆದಿರ್ತೀನಿ. ಅದು ಬರೆದ್ರೂ ನಾವು MCQ ಬಿಟ್ಬಿಟ್ರೆ ಹೆಂಗೆ ಅಂತ ಅದು ನಿಮಗೆ ಕ್ವಶನ್ ಬಂದೇ ಬರುತ್ತೆ. ನೀವು ಅದಕ್ಕೆ ಅದು ನಿಮ್ಮದು ಪೇಪರ್ ಸರಿಯಾಗಿ ಕ್ವಶನ್ ಪೇಪರ್ 6 marks ಹೆಂಗೆ ಬರಿಬೇಕು, 6 marks ಹೆಂಗೆ ಬರಿಬೇಕು ಅಂತ ಎಲ್ಲ ನೋಡ್ಕೋಬೇಕು ಕರೆಕ್ಟಾಗಿ. ಎಷ್ಟು ಟೈಮಿಂಗ್ ಕೊಡಬೇಕು, 4 marks ಕ್ವಶನ್ಸ್ ಎಷ್ಟಿರುತ್ತೆ ಅದಕ್ಕೆ ಎಷ್ಟೊಂದು ಟೈಮ್ ಕೊಡಬೇಕು, 6 marks ಕ್ವಶನ್ ಎಷ್ಟಿರುತ್ತೆ ಅದೇನು ಟೈಮ್ ಕೊಡಬೇಕು ಅಂತ ನೀವು ಗಮನದಲ್ಲಿ ಇಟ್ಕೋಬೇಕು. ದೆನ್ ಒನ್ಲಿ ಯು ಕ್ಯಾನ್ do your time management very well. Another thing that I want to say is, ಇಲ್ಲಿ ನೋಡಿ, ಪೂರ್ತಿ ಓದಬೇಕಾ 35 ಕ್ವಶನ್ಸ್ಗೆ? ಇದು ಒಂದು ಪ್ರಶ್ನೆ ಬಹಳ ಸ್ಟೂಡೆಂಟ್ಸ್ ನನ್ನ ಕೇಳಿದ್ದಾರೆ, ಮ್ಯಾಮ್ ಪೂರ್ತಿ ಓದಬೇಕಾ ಅಂತ. ಆ ಥರ ಏನಿಲ್ಲ. ಇಲ್ಲಿ ನೋಡಿ, ಅವ್ರು ಕೊಟ್ಟಿದ್ದಾರೆ ಇಲ್ಲಿ. ಸೊ ದ ರಿವೈಸ್ಡ್ ಕ್ವಶನ್ ಪೇಪರ್, ದೀಸ್ ಕ್ವಶನ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ಲೆಸನ್ 1, 3 and 14 ಫ್ರಮ್ ದ ಪೋಯಿಟ್ರಿ ಸೈಡ್. ಸೊ 1, 3, 14 ನಿಮಗೆ ಟೈಮ್ ಸಿಗಲಿಲ್ಲ ಅಂದ್ರೂ, ಎಲ್ಲ ಓದೋಕ್ಕೆ ಟೈಮ್ ಸಿಗಲಿಲ್ಲ, ಎಲ್ಲರೂ MCQ ಅಲ್ಲಿ ಕೇಳ್ತಾರೆ. ಬಟ್ 1, 3, 14 6 marksಗೆ ಮತ್ತು 4 marks ಕ್ವಶನ್ಸ್ಗೆ ಇದು ನಿಮಗೆ ಎಲ್ಲ ಡೀಟೇಲ್ ಸ್ಟಡಿ ಇರಬೇಕು, ಜಿಸ್ಟ್ ಆಫ್ ದ ಲೆಸನ್ ಇರಬೇಕು. ಇವಾಗ ಜಿಸ್ಟ್ ಅಂದರೆ ಏನು ಅಂತೀರಾ? ಜಿಸ್ಟ್ ಅಂದರೆ ಅದು ಕಂಪ್ಲೀಟ್ ಸ್ಟೋರಿ ಏನಿದೆ, ಆ್ಯಕ್ಟ್ಸ್ ಹೆಂಗಿದೆ. ಇವಾಗ ಪೊಯೆಟ್ರಿಗೆ ಬಂದರೆ ಪೊಯೆಟ್ರಿ ಥೀಮ್ ಏನು, ಹೆಂಗೆ ಬರೆದಿದ್ದಾರೆ ರೈಟರು, ಯಾವ ಥೀಮಲ್ಲಿ, ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೆಪಾಸಿಟಿ ಇರಲೇಬೇಕು. ಆ್ಯಂಡ್ remember one thing, that you have to always start your answers with past tense. ಓಕೆ, ಯಾವಾಗಲೂ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡಬೇಕು ಯಾವಾಗ ನೀವು ಆನ್ಸರ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಪ್ಲೀಸ್ ಡೋಂಟ್ ಸ್ಕ್ರಿಬಲ್ ಆನ್ ಯುವರ್ ಪೇಪರ್ ಸೊ ದ್ಯಾಟ್ ದಿಸ್ ವಿಲ್ ಗಿವ್ ಯು ಅ ಬ್ಯಾಡ್ ಇಂಪ್ರೆಷನ್. ಯಾವಾಗಲೂ ನೀವು ಸ್ಕ್ರಿಬಲ್ ಮಾಡಬಾರ್ದು ಅಂತ. ಓಕೆ, ದೆನ್ ನೋಡಿ, ಇವಾಗ ಪೊಯಿಟ್ರಿ ಆಯಿತು. ಲೆಸನ್ ನಂಬರ್ 2, 4, 7, 9 and 13 ಫಾರ್ ಪ್ರೋಸ್ ಸೆಕ್ಷನ್. ಇದೆಲ್ಲ ನೀವು ಓದಬೇಕು. ಓಕೆ, ಇಟ್ ಶುಡ್ ಬಿ ಕ್ಲಿಯರ್, ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಬೇಕು. ನೋಡಿ, ಲೆಸನ್ ನಂಬರ್ 2, 4, 7, 9 and 13 ಫ್ರಮ್ ಪ್ರೋಸ್ ಎಲ್ಲ ಓದಂಗಿಲ್ಲ. ಇದೆಲ್ಲ ಓದಿದರೆ
ನಿಮಗೆ ಮೈಂಡಲ್ಲಿರುತ್ತೆ ಈ ಸ್ಟೋರಿ ಹಿಂಗಿದೆ, ಹಿಂಗೆ ಬರಿಬೇಕು. ನೋಡಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಬರೆಯೋದು ಟ್ರಿಕ್ ಏನಿಲ್ಲ. ನಿಮ್ಗೇನು ಸ್ಟೋರಿ ಇರುತ್ತೆ ಅದು ಡೀಟೇಲಾಗಿ ನಿಮಗೆ ಗೊತ್ತಿರಬೇಕು, ಸ್ಟೋರಿ ಗೊತ್ತಿರಬೇಕು. ಸ್ಟೋರಿ ಮೂಲಕ ಓದಿ, ಏನು ಲೆಸನ್ ಓದ್ತಾ ಇದ್ದೀನಿ ಅಲ್ಲ, ಸ್ಟೋರಿ ಮೂಲಕ ಓದಿದ್ರೆ ನೀವು ಚೆನ್ನಾಗಿ ಸ್ಟೋರಿ ಬರ್ಬೋದು. 4 ಮಾರ್ಕ್ಸ್ಗೆ 1 ಪೇಜ್ ಬರೀರಿ, 4 ಮಾರ್ಕ್ಸ್ಗೆ. 6 ಮಾರ್ಕ್ಸ್ಗೆ 1.5 ಪೇಜ್, ಇನ್ನೊಂದು ಹಾಫ್ ಪೇಜ್ ಎಕ್ಸ್ಟೆಂಡ್ ಮಾಡಿ, ಹಾಫಿಂದ ಕಡಿಮೆ ತೊಗೊಳ್ಳಿ. ಬಟ್ ಯು ನೀಡ್ ಟು ಬಿ ಲಿಟಲ್ ಫಾಸ್ಟ್ ವೈಲ್ ರೈಟಿಂಗ್, ಫಾಸ್ಟಾಗಿ ಬರಿಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ನೀವು ಏನು ಮಾಡಬೇಕು, ಲಿಟಲ್ ಫಾಸ್ಟ್ ಇರಬೇಕು. ಬಟ್ ರಿಮೆಂಬರ್ ಟು ರೈಟ್ ಇನ್ ನೀಟ್ ಹ್ಯಾಂಡ್ ರೈಟಿಂಗ್. ಸೊ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ಸ್. ನೀಟ್ ಹ್ಯಾಂಡ್ ರೈಟಿಂಗ್, ನೀವೇನು ಡಾಕ್ಟರ್ಸ್ ಥರ ಬರೆದ್ರೆ ಏನೂ ಅರ್ಥ ಆಗಲ್ಲ ಅವ್ರಿಗೆ, ಆಯಿತಾ? ಸೊ ಪ್ಲೀಸ್ ಡೋಂಟ್ ರೈಟ್ ಲೈಕ್ ದಿ ಡಾಕ್ಟರ್ಸ್. ಮೇಂಟೈನ್ ಯುವರ್ ಹ್ಯಾಂಡ್ ರೈಟಿಂಗ್, ಮೇಂಟೈನ್ ದ ಸ್ಟ್ಯಾಂಡರ್ಡ್ಸ್, ರೈಟ್? ಆ್ಯಂಡ್ ರಿಮೆಂಬರ್ 15 ಮಿನಿಟ್ಸ್ ಏನಿರುತ್ತೆ ಅದು ಮುಂಚೆ ನಿಮ್ಮ ಪೇಪರ್ ಆಗಬೇಕು. 15 ಮಿನಿಟ್ಸ್ ನೀವು ಚೆಕಿಂಗೇ ಇರಲೇಬೇಕು. ಯಾವ ಕ್ವಶನ್ ಮಿಸ್ ಮಾಡಿದ್ದೀರಾ, MCQs ಇಲ್ಲ ಬೇರೆ ಆನ್ಸರ್ಸ್ ಇರಬೇಕು ಅಂತ ಅದು ಯೋಚನೆ ಮಾಡೋಕ್ಕೆ 15 ಮಿನಿಟ್ಸ್ ನಿಮ್ಮ ಹತ್ರ ಇರಲೇಬೇಕು. ಸೊ ರಿಮೆಂಬರ್ ದಿಸ್ ಆಲ್ವೇಸ್. ದಟ್ ಈಸ್ ದ ಗುಡ್ ಸ್ಟ್ರಾಟಜಿ. ಫೈನ್. Okay, so then the 7 guidelines says that detailed guidelines in the next preparation. So they have given above. ಇನ್ನೊಂದು ಏನಂದರೆ, ಯಾವುದರಲ್ಲಿ ನೀವು ಪ್ಯಾಸೇಜ್ 1 more ಬರುತ್ತೆ ಪ್ಯಾಸೇಜ್. ಇದರಲ್ಲಿ 10 ಮಾರ್ಕ್ಸ್ ಬರುತ್ತೆ ಪ್ಯಾಸೇಜಲ್ಲೇ. ಓಕೆ, ಇಟ್ಸ್ ರಿಯಲಿ ವೆರಿ ಈಸಿ ಟು ಗೇನ್ ಮಾರ್ಕ್ಸ್ ಇನ್ ಪ್ಯಾಸೇಜ್. ವೈ ದಿಸ್ ಪ್ಯಾಸೇಜ್ ಗಿವ್ಸ್ ಯು ಲಾಟ್ ಆಫ್ ಮಾರ್ಕ್ಸ್, ಐ ಟೆಲ್ ಯು ನಾವು. ಯಾಕೆಂದರೆ ಪ್ಯಾಸೇಜಲ್ಲಿ ಎಲ್ಲ ಇರುತ್ತೆ, ಅಲ್ಲೇ ಇರುತ್ತೆ ಪ್ಯಾಸೇಜಲ್ಲಿ. ಜಸ್ಟ್ ನೀವು ನೋಡ್ಕೊಂಡು ಅದನ್ನು ಬರಿಬೇಕು. ಇವಾಗ ನಿಮಗೆ ಕ್ವಶನ್ಸ್ ಬರುತ್ತೆ, ಪ್ಯಾಸೇಜ್ ಹೆಂಗೆ ಅರ್ಥ ಮಾಡಬೇಕು. ಡೋಂಟ್ ವರಿ, ಪ್ಯಾಸೇಜ್ ಸಿಂಪಲ್ಲಾಗಿ ಕೊಡ್ತಾರೆ. ಅಷ್ಟೊಂದು ಹೈ ಲೆವೆಲ್ ಪ್ಯಾಸೇಜ್ ಇಲ್ಲ, ಲೋ ಲೆವೆಲ್ ಪ್ಯಾಸೇಜ್ ಇರುತ್ತೆ. ಅದು ಒಂದು ಸಲ ಅಲ್ಲ, ಎರಡು ಸಲ ಓದಿ ಸರಿಯಾಗಿ ಓದಿ. ಅದು ಓದಾದಮೇಲೆ ಕ್ವಶನ್ಸನ್ನು ನೀಟಾಗಿ ನೋಡಿ. ಡೋಂಟ್ ಬಿ ಇನ್ ಹರಿ. ಐ ವುಡ್ ಸೇ ಹಿಯರ್, ಡೋಂಟ್ ಬಿ ಇನ್ ಹರಿ ಪ್ಯಾಸೇಜ್ ಮಾಡುವಾಗ. ಯಾಕೆಂದರೆ 10 ಮಾರ್ಕ್ಸ್ ಬಂದುಬಿಡುತ್ತೆ ಅದರಲ್ಲೇ. ಸೊ ಡೋಂಟ್ ಬಿ ಇನ್ ಹರಿ. ಕಾಮಾಗಿ ನೀವು ಫಸ್ಟ್ ಅದು ಕ್ವಶನ್ಸ್ನ ಓದಿ. ಬಟ್ ಡೋಂಟ್ ಗಿವ್ ಮೋರ್ ಟೈಮ್. ಓಕೆ, ಮೇಡಮ್ ಹೇಳಿದ್ದಾರೆ ನಾನು ಇದು ಮಾಡಬೇಕು, ಪ್ಯಾಸೇಜ್ನ ಮಾಡಬೇಕು, 10 ಮಾರ್ಕ್ಸ್ ಬಂದೇ ಬರುತ್ತೆ ಅಂತ. ಡೋಂಟ್ ಗಿವ್ ಮೋರ್ ಟೈಮ್. ಸ್ಕಿಮ್ಮಿಂಗ್ ಟೆಕ್ನಿಕ್ ಗೊತ್ತಿರಬೇಕು ನಿಮಗೆ. ಸ್ಕಿಮ್ಮಿಂಗ್ ಟೆಕ್ನಿಕ್ ಅಂದರೆ ಫಸ್ಟ್ ಕ್ವಶನ್ನ ಓದಿ ಏನಾದರೂ ಮೇನ್ ವರ್ಡ್ಸ್ ಸಿಕ್ಕಿದ್ರೆ ಅಲ್ಲಿಂದ ನೀವು ಪ್ಯಾಸೇಜಲ್ಲಿ ಹೂಡಬೇಕು. ಅಲ್ಲಿಂದ ಗುರ್ತು ಹಾಕಿ ಅಲ್ಲಿಂದ ಸ್ಟ್ರೇಟ್ ಆ ವರ್ಡ್ನ ಪ್ಯಾಸೇಜಲ್ಲಿ ನೋಟ್ ಮಾಡಿದ್ರೆ ನಿಮಗೆ ಟೈಮಿಂಗು ಸೇವ್ ಆಗುತ್ತೆ ಮತ್ತು ಈ ಪ್ಯಾಸೇಜ್ನ ಕರೆಕ್ಟಾಗಿ ಮಾಡಬಹುದು, ಆಯಿತಾ? ಸೊ ಹಿಯರ್ ವಿ ಗೋ. And this is one more trick what I have said you. And one more trick what I said you, just concentrate on these lessons what they have given. Lesson number 2, 4, 7, 9 and 13. And from the poetry side 1, 3, 7, 1, 3 and 14. So give more importance to these kind of things. Fine. Okay, let's move ahead. ಸೊ ದಿಸ್ ಇಸ್ ಅ ಜನರಲ್ ಗೈಡೆನ್ಸ್. ಫಸ್ಟ್ ನೀವು ಏನು ಓದಿರಲ್ಲ ಅಂದ್ಕೊಳ್ಳಿ, ಅದಕ್ಕೆ ಹೆಂಗೆ ಮಾಡಬೇಕು ಪೇಪರ್ನ, ಎಲ್ಲಿಂದ ಮಾರ್ಕ್ಸ್ ಬರುತ್ತೆ, ಏನು ಮಾಡಬೇಕು ಅಂತ. ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಇದೆಲ್ಲ ನೀವು ಒಂದು ಜಿಸ್ಟ್ ತಗೊಳ್ಳಿ. ದ್ಯಾಟ್ ಈಸ್ ಕಾಲ್ಡ್ ಸಮರಿ. ಎಲ್ಲ ಸಮರಿ ಗೊತ್ತಿರಬೇಕು ನಿಮಗೆ. ಯಾಕೆಂದರೆ ಇದು ನೋಡಿದ್ರೆ ನಿಮಗೆ ಎಲ್ಲದರಲ್ಲಿ 1 ಮಾರ್ಕ್ಸ್ ಇದ್ದೇ ಇರುತ್ತೆ, ಕ್ವಶನ್ಸ್ ಇದ್ದೇ ಇದೆ. ನೋಡಿ, all are having the 1 mark question. Got it? So you have to know the gist. So there's something wrong. Okay, I got it here. So ಇದೆಲ್ಲ ಜಿಸ್ಟ್ ನಿಮಗೆ ಇರಲೇಬೇಕು. ನೋಡಿ, 1 mark ಕ್ವಶನ್ಸ್ ಇದರಲ್ಲಿ 1 mark ಕ್ವಶನ್ ಇದೆ, ಯಾವುದರಲ್ಲಿ 1 ಮಾರ್ಕ್ಸ್ ಇದೆ. ಈ ಆಲ್ ಪೂರ್ತಿ ಲೆಸನ್ಸಲ್ಲಿ 1 ಮಾರ್ಕ್ಸ್. ಯು ಕ್ಯಾನ್ ಸ್ಕಿಪ್ 1 or 2 ಬಿಕಾಸ್ ಅದರಲ್ಲಿ 4 ಮಾರ್ಕ್ಸ್ ಏನಿಲ್ಲ, 6 ಮಾರ್ಕ್ಸ್ ಏನಿಲ್ಲ. ಇದು 4 ಮತ್ತು 6 ಇದೆ, ಅದೇ ಮೇನ್ ರೀಸನ್ ಟು ಗೆಟ್ ಮಾರ್ಕ್ಸ್. ಓಕೆ, ಇಫ್ ಯು ಆರ್ ರೆಡಿ ವಿತ್ 4 and 6 ಮಾರ್ಕ್ಸ್ ಅದರಲ್ಲೇ ಬಂದುಬಿಡುತ್ತೆ ನೀವು ಎಷ್ಟು ಕ್ವಶನ್ಸ್ ಕರೆಕ್ಟಾಗಿ ಮಾಡ್ತೀರಾ. ಮತ್ತು ಚಾಯ್ಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇಸ್ ದಟ್ ಯು ಹ್ಯಾವ್ ಚಾಯ್ಸ್, ಸೊ ಯು ಕ್ಯಾನ್ ಸಿಲೆಕ್ಟ್ ವಿಚ್ ಒನ್ ಯು ವಾಂಟ್ ಟು ರೈಟ್. ಆ್ಯಂಡ್ ವೆನ್ ಯು ಆರ್ ರೈಟಿಂಗ್ ದ 4 marks 6 marks ಆನ್ಸರ್, ಟ್ರೈ ಟು ಗಿವ್ ದ ಹೋಲ್ ಸ್ಟೋರಿ ಇನ್ ಪ್ರಾಪರ್ ಸ್ಟೇಜಸ್. ಓಕೆ, ಪ್ರಾಪರ್ ಸ್ಟೇಜಸ್ ನೀಟಾಗಿ ಅರೇಂಜ್ ಮಾಡೋದು. ಏನಾದರೂ 1 ಕ್ವಶನ್
ಹೌ ಡಿಡ್ ರೋಮಿಯೋ ಜೂಲಿಯಟ್ ಮೆಟ್, ಅದಕ್ಕೆ ಪೂರ್ತಿ ಸ್ಟೋರಿ ಏನು ಬರೆಯಂಗಿಲ್ಲ. ಸಮ್ 2 or 3 acts wherein they met, that's all. Even if they have the summary of the poem, you have to be ready writing the summary, the entire summary, the important thing. ಸೊ ಇದೆಲ್ಲ ಲೆಸನ್ ಜಸ್ಟ್ ಒಂದು ಸಲ ನೋಡ್ಕೋಬೇಕು ನೀವು, ಆಯಿತಾ. ಡೀಟೇಲ್ ಏನಿಲ್ಲ ನಿಮಗೆ. ಇದರಲ್ಲಿ ಏನು ಲೆಸನ್ಸ್ ಕೊಟ್ಟಿದ್ದಾರೆ ಆ ಮೇಲ್ಗಡೆ ನಾನು ಹೇಳಿದೆ ಅಲ್ವಾ, 1, 4, 13 ಆ ಥರ ಲೆಸನ್ಸ್, ಅದು ಪೂರ್ತಿ ನೀವು ಮೈಂಡಲ್ಲಿ ಇಟ್ಕೋಬೇಕು, ಆಯಿತಾ. ಫಸ್ಟ್ ಯು ಟಾರ್ಗೆಟ್ ದ 4 marks ಕ್ವಶನ್. ದೆನ್ ಕಮಿಂಗ್ ಆನ್ ಟು ಹಿಯರ್ ಲ್ಯಾಂಗ್ವೇಜ್ ಕಾಂಪೊನೆಂಟ್. ನೋಡಿ, ಈ ಲೆಸನ್ಸಿಂದ ಏನು ಕೇಳಲಿಲ್ಲ ಅವರು, ಗ್ರಾಮರ್ ಇಲ್ಲಿಂದ ಬರುತ್ತೆ. ಎಕ್ಸ್ಪ್ರೆಷನ್, ಲಿಂಕರ್ಸ್, ರಿಪೋರ್ಟೆಡ್ ಸ್ಪೀಚ್ ಸ್ಟಿಲ್ ಇನ್ ದ ಪಾಸ್ಟ್ ಫಾರ್ಮ್. ಸೊ ಇಟ್ಸ್ ವೆರಿ ಈಸಿ. ಪಾಸ್ಟ್ ಟೆನ್ಸ್ ಬರೆಯೋದು, ನೀವೇನು ಮಾತಾಡ್ತೀರಾ ಅದರಲ್ಲೇ ಇರುತ್ತೆ, ಓಕೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಫೈನ್. ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಎಲ್ಲಿಂದ ಏನು ಕ್ವಶನ್ಸ್ ಬರುತ್ತೆ. ಸೊ ದೇವ್ ಗಿವನ್ ಪ್ಯಾಸಿವ್ ವಾಯ್ಸ್. ಇಲ್ಲಿ ನೋಡಿ, ಪ್ಯಾಸಿವ್, ರಿಪೋರ್ಟೆಡ್ ಸ್ಪೀಚ್, ಎಕ್ಸ್ಪ್ರೆಷನ್ಸ್, ಲಿಂಕರ್ಸ್, ಅದು ಪ್ಯಾಸಿವ್ ಮತ್ತು ರಿಪೋರ್ಟೆಡ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ಆ್ಯಕ್ಟಿವ್ ಪ್ಯಾಸಿವ್ ಬೇರೆದು, ರಿಪೋರ್ಟೆಡ್ ಸ್ಪೀಚ್ ದಟ್ ಈಸ್ ಡಿಫ್ರೆಂಟ್. ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಏನು ಬರುತ್ತೆ, ಇಂಡೈರೆಕ್ಟ್ ಸ್ಪೀಚ್ ವಾಟ್ ವಿ ಸೇ, ದಟ್ ಈಸ್ ಓನ್ಲಿ ದ reported speech. So don't get confused yourself with these kind of titles, okay. Passive voice is entirely different from the reported speech. That should be in your mind always, okay. So I hope ಇದು ನಿಮಗೆ ಪೂರ್ತಿ ಅರ್ಥ ಆಗಿದೆ. ಇದೇನೇನು ಲೆಸನ್ಸ್ ಇದೆ, ಯಾವುದರಲ್ಲಿ ಫಸ್ಟ್ ನೀವೇನು ನೋಟಿಸ್ ಮಾಡಬೇಕಂದ್ರೆ ಯಾವ ಲೆಸನ್ ನಾನು ಪೂರ್ತಿ ಓದಬೇಕು, ಯಾವುದರಲ್ಲಿ ನಾನು ಜಸ್ಟ್ ಗಮನ ಕೊಟ್ಟು ಓದಬೇಕು, ಇನ್ನೊಂದು ಯಾರು ಜಸ್ಟ್ ಒಂದು ಸಲ ನೋಡಬೇಕು, ಆ ಥರ ಲೆಸನ್ಸು ಇದೆ. ಅದು ನೀವು ನೋಡಬೇಕು ಕರೆಕ್ಟಾಗಿ, ಪೂರ್ತಿ ಬ್ಲೂ ಪ್ರಿಂಟ್ ಇಟ್ಕೊಂಡು ಏನೇನು ಮಾಡಬೇಕು, ಹೆಂಗೆ ಮಾಡೋದು ಅಂತ ನೀವು ಸರಿಯಾಗಿ ಅರ್ಥ ಆಗಬೇಕು ನಿಮಗೆ, ಆಯಿತಾ. ಆಫ್ಟರ್ ದ್ಯಾಟ್ ದೇ ಹ್ಯಾವ್ ಗಿವನ್ ದ ಯೂನಿಟ್ ವೈಸ್ ಗೈಡ್ಲೈನ್ಸ್ ಫಾರ್ ಫ್ರೇಮಿಂಗ್ ಕ್ವಶನ್ಸ್ ಆನ್ ಲ್ಯಾಂಗ್ವೇಜ್ ಸೆಕ್ಷನ್. ಸೊ ದಿಸ್ ಇಸ್ ಫ್ರಮ್ ದ ವರ್ಕ್ ಬುಕ್. ಇದು ವರ್ಕ್ ಬುಕ್ಕಲ್ಲಿ ಏನು ಬರುತ್ತೆ ಅಂತ, ನೇಚರ್ ಆಫ್ ಕ್ವಶನ್ಸ್ ಅಂದರೆ ಹೆಂಗೆ ಕ್ವಶನ್ಸ್ ಕೇಳಬಹುದು, ಮಾಡ್ರೇಟ್ ಕ್ವಶನ್ಸ್ ಕೇಳ್ತಾರ, ಇಲ್ಲಾಂದರೆ ಸ್ವಲ್ಪ ಅನಾಲಿಟಿಕಲ್ ಟೈಪ್, ಎಕ್ಸ್ಪ್ರೆಷನ್ ಟೈಪ್, ಏನೇನು ಅನಲೈಸಿಂಗ್ ಆರ್ ಇಟ್ ಈಸ್ ಓನ್ಲಿ ನಾಲೆಜ್ ಬೇಸ್, ಅದು ನಿಮಗೆ ಗೊತ್ತಾಗಬೇಕು. ಅದು ನಿಮಗೆ ಗೊತ್ತಿದ್ದರೆ ನಾವು ಈ ಚಾಪ್ಟರಲ್ಲಿ ಏನು ಫಸ್ಟ್ ಚಾಪ್ಟರ್, ಫಾರ್ ಎಕ್ಸಾಂಪಲ್ ನಿಮ್ದು ಏನು ಫಸ್ಟ್ ಚಾಪ್ಟರ್ ಇದೆ, ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಅದರಲ್ಲಿ ಏನೇನು ಇಂಪಾರ್ಟೆಂಟ್ ನಾನು ನೋಡಬೇಕು, ಯಾವ ಆ್ಯಕ್ಟ್ಸ್ ನೋಡಬೇಕು, ಯಾವ ರೈಟರ್ ಬಗ್ಗೆ ಚೆನ್ನಾಗಿ ಮಾಹಿತಿನ ತಿಳ್ಕೋಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಿಮಗೆ ಒಂದು ವ್ಯೂ ಸಿಗುತ್ತೆ. ಯಾಕಂದರೆ ಅಲ್ಲೇ ಲೆಸನ್ಸ್ ಮೆನ್ಷನ್ ಮಾಡಿದಾರಲ್ವ ಮೇಲ್ಗಡೆ, ಸ್ವಲ್ಪ ವೀಡಿಯೋನ ಬ್ಯಾಕ್ವರ್ಡ್ ತೊಗೊಂಡು ನೋಡಿ ನಾನು ಏನು ಹೇಳಿದ್ದೀನಿ ಅಂತ, ಅದ್ರ ತೊಗೊಂಡು ನೀವು ಸರಿಯಾಗಿ ಇಟ್ಕೊಂಡು ಚಾಪ್ಟರ್ಸ್ನ ಇವಾಗಲೂ ಓದಿದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ನೀವು ಯಾವಾಗಲೂ ಗ್ರಾಮರ್ ಅಂತ ತುಂಬಾ ಯೋಚನೆ ಮಾಡ್ತೀರಾ, ಗ್ರಾಮರಲ್ಲಿ ಹೆಂಗೆ ಬರೆಯೋದು ಅಂತ. ದೇ ಆಲ್ರೆಡಿ ಸ್ಪೆಸಿಫೈಡ್ ವಾಟ್ ದ ಕೈಂಡ್ ಆಫ್ ಗ್ರಾಮರ್ ದೇ ಗೋನಾ ಆಸ್ಕ್ ಯು. ಸೊ ದಿಸ್ ಬಿಕಮ್ಸ್ ವೆರಿ ಈಸಿ. ಇದರಲ್ಲಿ ನೋಡಿ, ಇದು ಒಂದಿರುತ್ತೆ ನೋಡಿ, ಡೈಲಾಗ್ ರೈಟಿಂಗ್. ಸೊ ದಿಸ್ ಇಸ್ ಐ ಫೈಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ವೆರಿ ಈಸಿ. ಆ್ಯಕ್ಚುಲಿ ಇಟ್ಸ್ ವೆರಿ ಈಸಿ, ಓಕೆ. ಡೈಲಾಗ್ ಬಿಟ್ವೀನ್ ಟು ಪೆನ್, ಇದು ನೀವು ಯಾವಾಗಲೂ ಹೈಸ್ಕೂಲಲ್ಲೂ ತುಂಬ ಸಲ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದು ಬೇಸ್ ತಗೊಂಡು ನಿಮಗೆ ಇದು ಕ್ವಶನ್ ಡೈಲಾಗ್ ರೈಟಿಂಗ್ ನೀವೇ ಫ್ರೇಮ್ ಮಾಡಬೇಕು. ನೀವೇನು ಫ್ರೇಮ್ ಮಾಡಿ ಅವ್ರ ಮಾರ್ಕ್ಸ್ ಕೊಡ್ತಾರೆ. ಬಟ್ ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ಇನ್ ಟೆನ್ಸ್ ಫಾರ್ಮ್, ನಿಮ್ಮದು ಕರೆಕ್ಟಾಗಿ ಇರಬೇಕು. ಟೆನ್ಸ್ ಫಾರ್ಮ್ ಇದ್ದರೆ ನಿಮಗೆ ಇದರಲ್ಲೇ ಮಾರ್ಕ್ಸ್ ಸಿಗುತ್ತೆ ನೋಡಿ. ಡೈಲಾಗ್ ರೈಟಿಂಗ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಆ್ಯಂಡ್ ಆಲ್ಸೋ you will get with jumbled sentences, fine. So you have to get into your mind that I need to write all these kind of sentences so that I gain marks. For that you have to keep it in mind always the tense form. Tense chart ನಿಮಗೆ ಮೈಂಡಲ್ಲಿ ಇರಬೇಕು. ಇವಾಗ ನಿಮ್ಮ ಹತ್ರ ಟೈಮ್ ಇಲ್ಲ, ಟೆನ್ಸ್ ಚಾರ್ಟ್ ಜಸ್ಟ್ ಒಂದು ಸಲ ನೋಡ್ಕೊಳ್ಳಿ ಅಷ್ಟೇ. ಅದೇನು ಪೂರ್ತಿ ಓದೋದು ಏನಿಲ್ಲ, ಬಟ್ ಜಸ್ಟ್ ಒಂದು ಸಲ ನೋಡಿದ್ರೆ, ನಿಮ್ಮ ಹತ್ರ ಟೈಮ್ ಇಲ್ಲ, ಎಕ್ಸಾಮ್ ತುಂಬ ನಿಯರ್ ಇದೆ, ಏನು ಮಾಡೋಕ್ಕಾಗಲ್ಲ ಅಂದ್ರೇನು ನಿಮಗೆ ಟೆನ್ಸ್ ಚಾರ್ಟ್ ಅದಷ್ಟೊಂದು ಡಿಫಿಕಲ್ಟ್ ಅಲ್ಲ. ಒಂದು ಸಲ ನೀವು ನೋಡಿದ್ರೆ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಹಿಯರ್ ಐ ವುಡ್ ಪುಟ್ ಹಿಯರ್ ವ್ಯೂ ಹಿಯರ್, ದಟ್ ಈಸ್ ನೋಟ್ ಮೇಕಿಂಗ್, ಲೆಟರ್ ರೈಟಿಂಗ್, ಸ್ಪೀಚ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್. ಇದರಲ್ಲಿ ಖಂಡಿತ 100% ಯು ಕ್ಯಾನ್ ಗೆಟ್ ಟೋಟಲ್ ಮಾರ್ಕ್ಸ್. ಅದು ಹೆಂಗೆ ಸಾಧ್ಯ ಅಂದರೆ,
ವಾಟ್ ಯು ನೀಡ್ ಟು ಡೂ ಆ್ಯಕ್ಚುಲಿ ಇಸ್ ಇದರಲ್ಲಿ ಏನಿದೆ ಅಂದರೆ ಫಾರ್ಮ್, ಯಾವಾಗಲೂ ಫಾರ್ಮ್ ನೋಡ್ತಾರೆ. ನೀವು ಯಾವ ಫಾರ್ಮಲ್ಲಿ ಬರೆದಿದ್ದೀರಾ, ಸಬ್ಜೆಕ್ಟ್ ಮತ್ತು ಯಾರಿಗೆ, ಫ್ರಮ್ ಅಡ್ರೆಸ್ ಟು ಅಡ್ರೆಸ್. ಸೊ ಆಲ್ ದಿಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ದ್ಯಾಟ್ ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ದ ಫಾರ್ಮ್ಯಾಟ್ ಕರೆಕ್ಟ್, ದೆನ್ ದೇ ಆರ್ ನಾಟ್ ಗೋನ್ ಟು ಡಿನೈ ಯೋರ್ ಲೆಟರ್. Fine. So for this letter writing, there are different steps for letter writing, note making, speech writing. So ಇದಕ್ಕೆ ನೀವು ಚೆನ್ನಾಗಿ ಫಾಲೋ ಮಾಡಿದ್ರೆ, steps and sorry, 1 minute. If you have to follow the steps, and you have to follow the steps as well as the format is very very important. So you have to keep the format ready, so that you have to keep the entire format in your mind. So ನಿಮಗೆ ಫಾರ್ಮ್ಯಾಟ್ ಸಿಗ್ಬಿಟ್ರೆ ಇದು ಬರೆಯೋಕ್ಕೆ ತುಂಬಾ ಈಸಿ. ಲೈಕ್ ಫಾರ್ ನೋಟ್ ಮೇಕಿಂಗ್ you have to write from whom the note is written, and on what is your topic you're writing, and that has to be in double inverted comma. All that you have to keep it in mind. Fine. So this way you can gain marks. No need to study hard, only the format if you keep. And inside, make sure you're writing it in the past form. So always remember to write in the past and starting. Then you have to prolong your answers so that you get the marks clearly. ಸೊ ನಿಮಗೆ ಇದು ಅರ್ಥ ಆಗಿದೆ ಅನಿಸುತ್ತೆ ಅಂದ್ಕೊತೀನಿ. ಇದು ಪ್ರನೌನ್ಸ್ ಮತ್ತು ರೆಫರೆನ್ಸ್ ಜಂಬಲ್ಡ್ ಸೆಂಟೆನ್ಸಸ್ ಆವಾಗಲೇ ಹೇಳಿದ್ದೀನಿ. ಹೆಂಗೆ ಅಂದ್ರೆ ಬನ್ನಿ ಸ್ನೇಹಿತರೆ, ಇವಾಗ ಇದು ನಿಮ್ಮ ಒಂದು ಬ್ಲೂ ಪ್ರಿಂಟ್ ಜಸ್ಟ್ ಒಂದು ಸಲ ನೋಡೋಣ. 1 ಮಾರ್ಕ್ ಕ್ವಶನ್ ಅದೇ ಮೇಲ್ಗಡೆ ಇದ್ದೆ ಅಲ್ವಾ, ಸೇಮ್ ಥಿಂಗ್. ಸಿ ದೇ ಗೋಣ ಗಿವ್ ಯು, ಸಾರಿ, ಜಸ್ಟ್ ಅ ಮಿನಿಟ್. Here we got it. So you are having 3 hour 15 minutes. So you've got 3 hour 15 minutes. How to spend this 3 hour 15 minutes? Where should you give more strategy to? I have always said you 4 and 6 marks. 4 marks questions and 6 marks questions should be your target always, because this is where you're going to get marks. ನೀವು ಆನ್ಸರ್ಸ್ ಬರ್ದಿರ್ತೀರಾ ಅಂದ್ಕೊಳ್ಳಿ, ನೀವು ಆನ್ಸರ್ಸ್ ಬರ್ದಿರ್ತೀರಾ, at least you have written the answer, they're going to give you 3.5 marks. Fine, for 4. And if you have written something, at least you're gonna get 2 marks, 2.5. So at least 2.5. ಇಲ್ಲಿ ಇದು ಬಿಟ್ಬಿಟ್ರೆ ನಿಮಗೆ ಮಾರ್ಕ್ಸ್ ಖಂಡಿತ ಸಿಗಲ್ಲ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಡೋಂಟ್ ಮಿಸ್ 4 and 6 marks question. So 4 and 6 marks question always very very important, and you have to see that you have attained all 4 and 6 marks questions. ಇದೆಲ್ಲ ಪೂರ್ತಿಯಾಗಿ ನೋಡ್ಕೊಳ್ಳಿ. ನಾನು ಇನ್ನೊಂದು ಏನಂದರೆ ಗ್ರಾಮರ್ ಬಗ್ಗೆ ಮಾತಾಡಿದ್ರೆ, ಗ್ರಾಮರ್ ಇಲ್ಲಿ ಸೂಪರ್ ಗ್ರಾಮರ್ ಏನು ಕೇಳಲ್ಲ. ದೇ ಆಸ್ಕ್ ವೆರಿ ಸಿಂಪಲ್ ಗ್ರಾಮರ್. ಸೊ ಇಟ್ ಈಸ್ ಡೈಲಿ ಯೂಸೇಜ್ ಸಿಂಪಲ್ ಗ್ರಾಮರ್ ಇದ್ದೇ ಇರುತ್ತೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಯೋರ್ ಸೆಲ್ಫ್ ಆನ್ ಬೇಸಿಸ್ ಆಫ್ ವೆರಿ ಸಿಂಪಲ್ ಗ್ರಾಮರ್. ಸೊ ದೇ ಗಿವ್ ಯು ಇನ್ ದ ಬ್ರ್ಯಾಕೆಟ್, ದೇ ಗಿವ್ ಯು ದ ವರ್ಡ್ ಲೈಕ್ ದೇ ಗಿವ್ bring, wherein you have to change it to brought, the V3 or V2 form. So you have to know the V1, V2 and your V3 forms. Okay, now ನೀನು ಅನ್ಕೊಂತೀರಾ ಏನಿದು V1 ಅಂತ V2 ಅಂದರೆ, ಎಲ್ಲ ನೀವು ಇದು 10th ಸ್ಟ್ಯಾಂಡರ್ಡ್ ಇಂದ ಓದ್ಕೊಂಡು ಬಂದಿದ್ದೀರಾ. that for the present tense form we use V1, for past tense we use V2, and for past participle we use V3. ಇದು ಏನು ಅಷ್ಟೊಂದು ಸೈನ್ಸ್ ಯೂಸ್ ಮಾಡೋಂಗೆ ಏನಿಲ್ಲ ಇದರಲ್ಲಿ. ನೀವು ಡೈಲಿ ಏನು ಮಾತಾಡ್ತೀರಾ ಅದ್ರ ಬಗ್ಗೆನೇ ಇರುತ್ತೆ. ಜಸ್ಟ್ ಯು ನೀಡ್ ಟು ಆಫ್ಟರ್ ರೈಟಿಂಗ್, you need to read after writing. Here ಇಂಪಾರ್ಟೆಂಟ್ ಸಜೆಷನ್ ಏನಂದರೆ, ನೀವು ಯಾವಾಗಲೂ ಆನ್ಸರ್ ಬರೆದಿರ್ತೀರ, ಬ್ರ್ಯಾಕೆಟಲ್ಲಿ ಏನೋ ಕೊಡ್ತಾರೆ, ನೀವು ಆನ್ಸರ್ ಬರೆದಿರ್ತೀರ, ಅದು ಒಂದು ಸಲ ಓದಿ, ರೀಡ್ ಒನ್ಸ್ ಆಫ್ಟರ್ ಯುವರ್ ರೈಟಿಂಗ್. ಐ ವುಡ್ ಸಜೆಸ್ಟ್ ಯು ಟು ರೀಡ್. Okay, I would suggest you to read. You have to read always. After filling the blanks, you have to read once. Once you read it, once you read, then you understand. And sometimes English is a kind of language where if it is not right, you always feel that it is not right, somewhere there is mistake. So ಇದು ಯಾವಾಗಲೂ ನಿಮಗೆ ಹಾಗೆ ಆಗುತ್ತೆ ಅಲ್ವಾ. ನೀವು ಒಂದ್ಸಲ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ದಟ್ ದರ್ ಇಸ್ ಸಮಥಿಂಗ್ ರಾಂಗ್, ಇದರಲ್ಲಿ ಏನು ಮಿಸ್ಟೇಕ್ ಇದೆ, ನಾನು ಕರೆಕ್ಟಾಗಿ ಬರೀಬೇಕು ಅಂತ. ಏನು ಮಾತಾಡ್ತೀರಾ ಅದ್ರ ಬಗ್ಗೆನೇ ಗ್ರಾಮರ್ ಇರ್ತಾರೆ. ಸೊ ದೆರ್ ಇಸ್ ನೋ ನೀಡ್ ಟು ವರಿ. ಸೊ ಯು ಕ್ಯಾನ್ ಡೂ ಇಟ್ ಗ್ರಾಮರ್ ವೆರಿ ಈಸಿಲಿ. ರಿಮೆಂಬರ್ ಒನ್ ಥಿಂಗ್, ದ್ಯಾಟ್ ನೀವು ಫಾರ್ಮ್ಯಾಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಯಾಕೆಂದರೆ ಫಾರ್ಮ್ಯಾಟ್ಸ್ಗೇ 3 ಮಾರ್ಕ್ಸ್ ಇರುತ್ತೆ.
ಫಾರ್ಮ್ಯಾಟಲ್ಲಿ 3 ಮಾರ್ಕ್ಸ್ ಕೊಡ್ತಾರೆ. ನೀವು ಕಂಟೆಂಟ್ ಏನು ಬರೆದಿರ್ತೀರ, ಕಂಟೆಂಟ್ಗೆ ಯಾವಾಗಲೂ 2 ಮಾರ್ಕ್ಸ್ ಅಷ್ಟೇ. ನೀವು ಹೆಂಗಾದರೂ ಬರೀರಿ, ಕಂಟೆಂಟ್ಗೆ ಕೊಡೋದು ಅವ್ರು 1.5. ಬಟ್ ಫಾರ್ಮ್ಯಾಟ್ ಸರಿಗಿದ್ರೆ ನೀವು ಕಂಟೆಂಟ್ ಸರಿಯಾಗಿ ಬರೀತೀರ. ಲೆಟರ್ ರೈಟಿಂಗಲ್ಲಿ, ನೋಟಿಸ್ ರೈಟಿಂಗಲ್ಲಿ, ನೋಟ್ ಮೇಕಿಂಗಲ್ಲಿ, ಸ್ಪೀಚ್ ರೈಟಿಂಗಲ್ಲಿ ನೀವು ಕಂಟೆಂಟ್ ಬರೀತೀರ, ಆಯಿತಾ. ಏನಾದರೂ ಕಂಟೆಂಟ್ ಬರೀರಿ, 2.5 ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದರೆ 1.5 ಮಾರ್ಕ್ಸ್ ಕೊಡ್ತಾರೆ. ಬಟ್ ನೀವು ಫಾರ್ಮ್ಯಾಟ್ ನೀಟಾಗಿ ಕರೆಕ್ಟಾಗಿ ಬರೆದಿದ್ದಾರಂದರೆ ನಿಮಗೆ 3 ಮಾರ್ಕ್ಸ್ ಅಲ್ಲೇ ಸಿಗ್ಬಿಡುತ್ತೆ, ಫಾರ್ಮ್ಯಾಟ್ ಕರೆಕ್ಟಾಗಿದ್ದರಂತೆ. ಓಕೆ, ಸೊ ಲುಕ್ ಅಟ್ ದ ಫಾರ್ಮ್ಯಾಟ್ಸ್ ಯು ಹ್ಯಾವ್ ಟು ಹೌ ಯು ಹ್ಯಾವ್ ಟು ರೈಟ್ ವೈಲ್ ರೈಟಿಂಗ್ ದ ಸ್ಪೀಚ್ ಆಲ್ಸೋ. ಸ್ಪೀಚಲ್ಲಿ, ರಿಪೋರ್ಟ್ ರೈಟಿಂಗಲ್ಲಿ ಯಾವುದು ಹೈಲೈಟಿಂಗಲ್ಲಿ ಬರುತ್ತೆ, ಡಬಲ್ ಇನ್ವರ್ಟೆಡ್ ಕಾಮರ್ಸ್, ಆಲ್ವೇಸ್ ಟ್ರೈ ಟು ಗಿವ್ ದ ಕ್ಯಾಪ್ಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಪ್ಷನ್ಸ್, ಸಮಥಿಂಗ್ ಕ್ಯಾಪ್ಷನ್ಸ್ ಯು ಹ್ಯಾವ್ ಟು ಗಿವ್ ಆಲ್ವೇಸ್ ವೆನ್ ಯು ರೈಟಿಂಗ್ ದ ರಿಪೋರ್ಟ್. ಸೊ ರಿಪೋರ್ಟ್ ರೈಟಿಂಗ್ ನೀವು ಕ್ಯಾಚಿ ವರ್ಡ್ಸ್ ಕೊಡಬೇಕು, ಕ್ಯಾಚಿ ವರ್ಡ್ಸ್ ಇರಬೇಕು. ಯಾವಾಗಲೂ ನೀವು ಸೋಷಲ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಿರ್ತೀರ, ವೀಡಿಯೋಸ್ ನೋಡ್ತಾ ಇರ್ತೀರ, ಅದರಲ್ಲೇ ಬಂದುಬಿಡುತ್ತೆ ಹೆಂಗೆ ಕ್ಯಾಚಿ ವರ್ಡ್ಸ್ ಕೊಡಬೇಕು ಅಂತ. ಆ ಥರ ಕೊಟ್ಟರೆ ನಿಮಗೆ, ಐ ಆಮ್ ಟೆಲಿಂಗ್ ಯು, ಖಂಡಿತ ಟೀಚರ್ ನಿಮಗೆ ಮಾರ್ಕ್ಸ್ ಅವಾರ್ಡ್ ಮಾಡ್ತಾರೆ. ಬಟ್ ರಿಮೆಂಬರ್ ಆಲ್ವೇಸ್ ಟು ರೈಟ್ ನೀಟ್ಲಿ. ನಿಮ್ಮ ಪ್ರೆಸೆಂಟೇಷನ್ ನೀಟಾಗಿರಬೇಕು, ಅದು ಒಂದು, ಆಯಿತಾ. ಸೊ ವಿ ಶಲ್ ಲುಕ್ ಅಟ್ ದ ಕ್ವಶನ್ ಪೇಪರ್ ನಾವು. Okay, so I'm showing you the question paper format. This is a model question paper. So how you're going to get one English question paper. So remember, there are 35 questions that you have there, and there are 12 MCQs in that. And this MCQs ನೀವು ಲಾಸ್ಟ್ ಆಗಿ ಇಟ್ಕೋಬೇಕು, ಆಯಿತಾ. ಸೊ ಆ್ಯಂಡ್ ರಿಮೆಂಬರ್ ಒನ್ ಮೋರ್ ಥಿಂಗ್, ಹಿಯರ್ ಕಮ್ಸ್ ವಿತ್ ಟೈಮ್ ಮ್ಯಾನೇಜ್ಮೆಂಟ್. ಒಂದ್ಸಲ ಜಸ್ಟ್ ಟೇಕ್ 5 ಮಿನಿಟ್ಸ್ನ ತಗೊಂಡು, ಸಾರಿ ಐವ್ ರಿಟನ್ 15. ಸೊ ನೀವು 5 ಮಿನಿಟ್ಸನ್ನು ತಗೊಳ್ಳಿ, ನೀವು 5 ಮಿನಿಟ್ಸ್ ತಗೊಳ್ಳಿ, ಆಯಿತಾ. 5 ಮಿನಿಟ್ಸ್ ತಗೊಂಡು ಪೂರ್ತಿ ಕ್ವಶನ್ ಪೇಪರ್ನ ನೋಡಿ. ಪೂರ್ತಿ ಕ್ವಶನ್ ಪೇಪರ್ ನೀವು ಒಂದು ಸಲ ಗ್ಲಾನ್ಸ್ ಮಾಡಬೇಕು, ಒಂದು ಸಲ ನೋಡಬೇಕು. ಆಮೇಲೆ ನಿಮಗೆಲ್ಲ ರೀಕಾಲ್ ಮಾಡಬೇಕು ಏನು ಓದಿದ್ದೀರಾ ಅಂತ. ಸೊ ವಾಟ್ ಯು ಗೋನಾ ಡೂ ಫಸ್ಟ್, ಯು ಹ್ಯಾವ್ ಟು ಲುಕ್ ಅಟ್ ದ ಕ್ವಶನ್ ಪೇಪರ್. Fine, first look at the question paper, which is very important. Second, recall the things. So you need to recall the things. What all the things you have read and what you know in the question paper. Blank ಏನೋ ಇರಲ್ಲ ಅಲ್ವಾ, ಇದು ಸ್ವಲ್ಪ ಹೊತ್ತು ಓದ್ಕೊಂಡು ಬರ್ತೀರಾ ಅಲ್ವಾ, ಅದರಲ್ಲಿ ನೀವು ರೀಕಾಲ್ ಮಾಡಬೇಕು. ಮತ್ತು ಥರ್ಡಲ್ಲಿ, ಫಸ್ಟ್ ಯು ಹ್ಯಾವ್ ಟು ಅಟೆಂಪ್ಟ್ ದೋಸ್ ಕ್ವಶನ್ಸ್ ವಿಚ್ ಆರ್ ಈಸಿ ಕ್ವಶನ್ಸ್ ಫಾರ್ ಯು, ಆಯಿತಾ. ನಿಮಗೆ MCQ ಈಸಿ ಇದೆ ಅಂದರೆ ಅದೇ ಮಾಡಿ, ಇಲ್ಲ ಅಂದರೆ 4-6 ಮಾರ್ಕ್ಸ್ ಕ್ವಶನ್ ಈಸಿ ಅಂದರೆ ಅದೇ ಮಾಡಿ, 1 ಮಾರ್ಕ್ ಕ್ವಶನ್ ಇದೆ ಅಂದರೆ ಅದು ಮಾಡಿ. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಇರಲೇಬೇಕು, ಇಲ್ಲ ಅಂದರೆ ಅದು ನಿಮಗೆ ಆಗಲ್ಲ. ಫೈನ್. ಸೊ ಟೈಮ್ ಯು ಹ್ಯಾವ್ ಟು ಬಿ, ನಾನು ಏನಕ್ಕೆ MCQ ಲಾಸ್ಟಲ್ಲಿ ಮಾಡಿ ಅಂತ ಹೇಳಿದ್ದೀನಿ ಅಂದರೆ, MCQಗೆ ಪೂರ್ತಿ ಲೆಸನ್ ಬಗ್ಗೆ ಗಮನ ಇರಬೇಕು, ನಾಲೆಜ್ ಇರಬೇಕು. ಸೊ ದಿಸ್ ಟೆಸ್ಟ್ ಯುವರ್ ನಾಲೆಜ್. ಇದರಲ್ಲಿ 4 ಆಪ್ಷನ್ಸ್ ಇದೆ, ಏನಾದರೂ ಒಂದು ಟಿಕ್ ಮಾಡ್ಕೊಂಡು ಬಂದರೆ ಅದು ರಾಂಗ್ ಇದ್ದರೆ ನಿಮಗೆ ಮಾರ್ಕ್ಸ್ ಹೊರಟೋಗುತ್ತೆ, ಬರಲ್ಲ. ಬಟ್ ಇಫ್ ಯು ಆರ್ ರೈಟಿಂಗ್ 4-6 ಮಾರ್ಕ್ಸ್ ಕ್ವಶನ್ there, and you can gain at least some marks over here. So your target should be on these questions as well. On MCQs, don't worry, MCQs will be very easy, not high level. So ಇಲ್ಲಿ ನೋಡಿ, ಕ್ವಶನ್ ನಂಬರ್ 1 to 12 ಇಲ್ಲಿಂದ ನಿಮಗೆ MCQ ಇದೆ. ಅದು ಏನು ಜಾಸ್ತಿ MCQs ಅಂದರೆ ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್. ನಿಮಗೂ ಅವರು ಆನ್ಸರ್ ಇದು ಕೊಟ್ಟಿದ್ದಾರೆ, ಲೆಸನ್ಸ್ ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ, ಯಾವ ಲೆಸನ್ಸಲ್ಲಿ ನೀವು ಜಾಸ್ತಿ ಗಮನ ಕೊಡಬೇಕು ಅಂತ. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ವರ್ಬ್ ಫಾರ್ಮ್. ಸೊ ವರ್ಬ್ ಫಾರ್ಮ್ ನಿಮಗೆ, ಯು ಶುಡ್ ನೋ ದ ವರ್ಬ್ ಫಾರ್ಮ್. ದರ್ ಇಸ್ ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಸೊ ದೀಸ್ ಕೈಂಡ್ ಆಫ್ ದೇರ್. ಸೊ ಯು ಹ್ಯಾವ್ ಟು ಬಿ ವೆರಿ ಶೋರ್ ವಾಟ್ ಯು ಆರ್ ರೈಟಿಂಗ್ ಇನ್ ದಿಸ್. ಏನಿಲ್ಲ, ಒಂದು ಸಲ ಇದು ಪ್ಯಾಸೇಜ್ನ ಒಂದು ಸಲ ಓದಿ. ಆಮೇಲೆ ನೋಡಿ, ನಾನು ಹೇಳ್ದೆ ಅಲ್ವಾ, ಇಲ್ಲಿ ದೇ ಹ್ಯಾವ್ ಗಿವನ್ ಯು ಒನ್ ಸೆಂಟೆನ್ಸ್. ಇನ್ ನೋ ಟೈಮ್ ಸೈಕ್ಲಿಂಗ್ became a way of life in Pudukkottai. It introduced as a tool. So ಇಲ್ಲಿ past form ಬರ್ತಾ ಇದೆ, past verb form. So it was introduced. Okay, so this kind of thing comes. So you have to always go through the passage. ಆಮೇಲೆ ಎಲ್ಲ ಆನ್ಸರ್ಸ್ ಬರ್ದಾದ್ಮೇಲೆ ನೀವು ನೋಡ್ಕೋಬೇಕು ಏನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಇಲ್ವಾ ಅಂತ. ಓಕೆ ಫೈನ್.
So, in no time, cycling became a way of life in Putukkot time. It was introduced as a tool of social change. ಸೊ ಈ ಥರ ಈ ಕ್ವಶನ್ಸ್ ನಾವು ಒಂದ್ಸಲ ಓದಿ ಗ್ರಾಮರ್ ಏನು ಡಿಫಿಕಲ್ಟ್ ಅಲ್ಲ, ನೀವು ಅಂದ್ಕೊಂಡಿದ್ದೀರ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಇಲ್ಲಿ ಎಕ್ಸ್ಪ್ರೆಷನ್ಸ್ ಬರಿಬೇಕು. ಲೈಕ್ ಇಟ್ ವಾಸ್ ದ ಟೈಮ್ ಆಫ್ ಎಲೆಕ್ಷನ್ಸ್, ದ ಕ್ಯಾಂಪೇನ್ ಯುಮಿಫೋಯಾ ವಾಸ್ held. So this is the thing where you are getting to know how to attempt this expression. So expressions ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ನೋಡಿ, ಇಲ್ಲೇ ಅವ್ರು ಕೊಟ್ಟಿದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇನ್ ಅ ಸೋಪ್ ಲ್ಯಾಂಡ್ ಸೈಡ್ ವಿಕ್ಟ್ರಿ ಇನ್ ಫುಲ್ ಸ್ವಿಂಗ್. ಸೊ ದ ಎಲೆಕ್ಷನ್ ವಾಸ್ ಇನ್ ಫುಲ್ ಸ್ವಿಂಗ್. ನಾನು ಇಲ್ಲಿ ನೋಡಿಲ್ಲ ನೋಡಿ, ನೀವೇನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಬರಿಬೇಕು. ಇಲ್ಲೇ ಇದೆ, ನೀವು ಇಲ್ಲಿ ನೋಡಿ ಅಲ್ಲವ್ರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಆಗಲ್ಲ. ಬಟ್ ಹಿಯರ್ ಆಲ್ಸೋ ದೇ ಹ್ಯಾವ್ ಗಿವನ್ ಯು ದ options which becomes very easy for you to attempt those marks. And here also see, they have always given you the options, so you need to select the right options. ಯಾವಾಗಲೂ ನೋಡಿ ಇಲ್ಲಿ ಆಪ್ಷನ್ಸ್ ಇದೆ ಅಲ್ವಾ, ಅದೇ ಪಿಕ್ ಮಾಡಿಕೊಂಡು ನೀವು ಬರಿಬೇಕು. fill in the right linkers. They have given you right linkers and the passage is really very easy and you have to go through the passage. Don't be in hurry. ಯಾವಾಗಲೂ don't be in hurry. You can do it in the last after attempting the question answers, but make sure there are they have given you the expressions, which is a great thing, so that some student who really don't know to read also can attempt this kind of thing. We arrange the judge. They have given you jumble sentence, simple jumble sentences. ಇಲ್ಲಿ ಏನು ನೋಡ್ಕೋಬೇಕು ಅಂದರೆ ಯಾವಾಗಲೂ ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸ್ ವಿಲ್ ಬಿ ಇನ್ ಕ್ಯಾಪಿಟಲ್. ಸೊ ಯು ಹ್ಯಾವ್ ಟು, ನೀವು ಗೊತ್ತಾಗಬೇಕು ಎಲ್ಲಿ ಕ್ಯಾಪಿಟಲ್ ಇದೆ ಅಂದರೆ ಅದೇ ನಿಮ್ಮ ಫಸ್ಟ್ ವರ್ಡ್ ಆಗುತ್ತೆ, ಅಲ್ಲಿಂದ ನಿಮ್ಮ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಯು ಹ್ಯಾವ್ ಟು ನೋ ದಿಸ್ ಟ್ರಿಕ್ಸ್. ಓಕೆ, ದೆನ್ ಇದೆಲ್ಲ ನಿಮಗೆ ಗೊತ್ತಿದೆ ಅಂದರೆ ಯು ಕ್ಯಾನ್ ಗೆಟ್ ದ ಗುಡ್ ಮಾರ್ಕ್ಸ್. ಸೊ ಹಿಯರ್ ಇನ್ ದ second main you have 17 to 21 where you have got the question answers. Make sure that you write. So suppose here, why does Juliet want Romeo to be cut out in little stars? So ಇದು ಪೂರ್ತಿ ಸ್ಟೋರಿ ಏನು ಬರೆಯಂಗಿಲ್ಲ. ಸೊ it is to 80 to 4. This is over 4 marks. So they're asking about specific act 1 2 3 like that. So in that act ಅದು ಯಾವುದ್ರಲ್ಲಿ ಬರುತ್ತೆ ಆ ಥರ ಆ್ಯಕ್ಟ್ನ ನೀವು ಸಮರೈಸ್ ಮಾಡ್ಕೊಂಡು ಬರಿಬೇಕು. ಆಯಿತಾ, ಪೂರ್ತಿ ಏನು ಬರೆಯಂಗಿಲ್ಲ. ಇವಾಗ ಕ್ವಶನ್ಸ್ ಬರುತ್ತೆ 100 to 80 to 100 ವರ್ಡ್ಸ್ ಅಂದರೆ ಎಷ್ಟು ಅಂತ ಅಲ್ವಾ. ಸೊ ಯು ಕ್ಯಾನ್ ರೈಟ್ either half a page answer, half a page. Don't extend more than this. Okay, and remember they have given you in the question paper. ನೀವೇನು ಅಂದ್ಕೊತಿದ್ದೀರಾ ಸೇಮ್ ಆನ್ಸರ್ ಇನ್ನೊಂದು ಸಲ ಬರೆದ್ರೆ ಮಾರ್ಕ್ಸ್ ಸಿಗ್ತಾರೆ ಅಂತ. ಇಲ್ಲ, ಅದು ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಯು ವಿಲ್ ಬಿ ವೇಸ್ಟಿಂಗ್ ಯುವರ್ ಟೈಮ್. ಫೈನ್, ನೀವು ಒಂದು ಆನ್ಸರ್ ಮಾಡಿದ್ರೆ ತಿರ್ಗಾ ನಿಮಗೆ ಚಾಯ್ಸ್ ಕಟ್ಟಿದ್ರೆ 2 ಬಂದುಬಿಟ್ರೆ 2 ಮಾರ್ಕ್ಸ್ ಸಿಗಲ್ಲ. ಯಾವಾಗಲೂ ಒಂದು ಸಲ ಒನ್ ಡೇ ಟ್ರೈ ಮಾಡಿ, ಯಾವುದು ನಿಮಗೆ ಖಂಡಿತ ಓಕೆ ಐ ಕ್ಯಾನ್ ಡೂ ಇಟ್ ಅಂತ ಬರುತ್ತೆ ಅದು ಮಾಡಿ. ಆಯಿತಾ, ಸೊ ಇವಾಗ ನೋಡಿ ಇದೆಲ್ಲ ಕ್ವಶನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಫೈನ್, ನೋಡಿ ತಮ್ಮನ್ನ ಆ್ಯಂಡ್ ಬಸವಿಹ. ಸೊ ದಿಸ್ ವರ್ ದೇರ್ ಇವನ್ ಇನ್ ದ ಪ್ಯಾಸೇಜ್, ಈವನ್ ಇನ್ ದ ಗ್ರಾಮರ್. ಸೊ ಎಲ್ಲೆಲ್ಲ ನೀವು ಟೆಕ್ಸ್ಟ್ ಬುಕ್ ಕರೆಕ್ಟಾಗಿ ಕ್ಲೀನಾಗಿ ಓದಿದ್ರೆ ಟೆಕ್ಸ್ಟ್ ಬುಕ್ಕನ್ನು ನಿಮಗೆ ಆನ್ಸರ್ಸ್ ಅಲ್ಲೇ ಸಿಗುತ್ತೆ. ಓಕೆ, ಸೊ ಇಫ್ ಯು ಆರ್ ನಾಟ್ ರೀಡಿಂಗ್ ಆಲ್ಸೋ ಒಂದು ಸಲ ಜಿಸ್ಟನ್ನ ನೋಡ್ಕೊಳ್ಳಿ, ಸಮ್ಮರೀಸ್ನ ನೋಡ್ಕೊಳ್ಳಿ. ಈಸಿ ಸಮ್ಮರಿ ಸಿಗುತ್ತೆ ಯೂಟ್ಯೂಬಲ್ಲಿ, ಅದನ್ನು ನೀವು ನೋಡಬಹುದು. ಇಲ್ಲಿ ಚಾಯ್ಸಸ್ ಇದೆ, ಇದರಲ್ಲಿ ನೀವು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ 6 ಮಾರ್ಕ್ಸ್ ಎಷ್ಟು ಕ್ವಶನ್ ಇದೆ, ಒಂದೇ ಒಂದು ಕ್ವಶನ್ ಇದೆ 6 ಮಾರ್ಕ್ಸ್. ಸೊ ಯು ಹ್ಯಾವ್ ಟು ವೆನ್ ಯು ಆರ್ ಆಸ್ಕಿಂಗ್ ಕ್ವಶನ್ಸ್ ಯು ಆರ್ ಟೇಕಿಂಗ್ ದ ಕ್ವಶನ್ಸ್ ಆಫ್ 6 ಮಾರ್ಕ್ಸ್. 6 ಮಾರ್ಕ್ಸಲ್ಲಿ ನೀವು ನೀವು ಬರೆದಿದ್ರೆ ಯು ವಿಲ್ ಅಟ್ಲೀಸ್ಟ್ ಗೆಟ್ 5. ಇಫ್ ಯು ಹ್ಯಾವ್ ರಿಟನ್ ವೆಲ್ ಅಟ್ಲೀಸ್ಟ್ 4. ಇದಕ್ಕಿಂತ ಕಡಿಮೆ ಬರೋಕ್ಕೆ ಚಾನ್ಸಸ್ ಇಲ್ಲ ಇದು ಅಟೆಂಪ್ಟ್ ಮಾಡಿದ್ರೆ. ಮತ್ತು 3-4 ಚಾಯ್ಸಸ್ ಇರುತ್ತೆ, ಅದರಲ್ಲಿ 4 ಮಾರ್ಕ್ಸ್. ಎಷ್ಟು ಕ್ವಶನ್ ಇದೆ 4 ಮಾರ್ಕ್ಸ್, ಯು ಹ್ಯಾವ್ 32 ಮಾರ್ಕ್ಸ್. ನೋಡಿ, ಇದು ನಿಮ್ಮದು ಮುಖ್ಯ ಟಾರ್ಗೆಟ್, ದಟ್ ಈಸ್ 32. ಇದು ನಿಮ್ಮ ಮುಖ್ಯ ಟಾರ್ಗೆಟ್ ಅಂದರೆ 32 ಮಾರ್ಕ್ಸ್. ಅದರಲ್ಲಿ ಯು ಶುಡ್ ಕೀಪ್ ಯುವರ್ ಏಮ್, ಅಟ್ಲೀಸ್ಟ್ ಯು ನೀಡ್ ಟು ಗೆಟ್ 28 ಮಾರ್ಕ್ಸ್. 29 or 28 ಇಲ್ಲಿಂದಾನೇ ಬರುತ್ತೆ, ಎಲ್ಲಿ ಹೋಗಂಗಿಲ್ಲ. ಅಟ್ಲೀಸ್ಟ್ 28 + 4 ಎಷ್ಟು, 28 29 30 31 32 ಮಾರ್ಕ್ಸ್ ಇಲ್ಲಿಂದ ನಿಮಗೆ ಆರಾಮಾಗಿ ಸಿಗುತ್ತೆ. ಆಯಿತಾ, ಏನು ಓದಿಲ್ಲ ನಿಮಗೆ ಇದು ಈಸಿ ಆಗಿಬಿಡುತ್ತೆ.
ಪ್ಲಸ್ ಟೈಮ್ ಮ್ಯಾನೇಜ್ಮೆಂಟ್ 6 ಮಾರ್ಕ್ಸ್ ಕೇಳಿದ್ದಾರೆ ಅಂತ ಗಂಟಲೆಲ್ಲ ಇಟ್ಕೊಂಡು ನೀವು ಅಷ್ಟೊಂದು ಬರ್ದಿರನ್ನು ಅಷ್ಟೇ ಮಾರ್ಕ್ಸ್ ಕೊಡೋದು. ಯು ಶುಡ್ ನೋ ದ ರೈಟ್ ಸ್ಟ್ರಾಟಜಿ. ಯು ಮೇಕ್ ಪಾಯಿಂಟ್ಸ್ ವೈಲ್ ರೈಟಿಂಗ್. ಯು ಮೇಕ್ ದ ಪಾಯಿಂಟ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಸೊ ಯಾವಾಗಲೂ ಪಾಯಿಂಟ್ಸ್ ಮಾಡ್ಕೊಂಡು ಮಾಡಿದ್ರೆ ಅದು ನಿಮಗೆ ಒಂದು ಮುಖ್ಯ ಈಸಿ ಟಾರ್ಗೆಟ್ ಇರುತ್ತೆ ಮಾರ್ಕ್ಸ್ ಗೇನ್ ಮಾಡೋಕ್ಕೆ. ಸೊ ರಿಮೆಂಬರ್ ದ್ಯಾಟ್. ಆ್ಯಂಡ್ ಆಲ್ಸೋ ಗ್ರಾಮರ್ ಆವಾಗ ನೀವು MCQ ಇದೆಲ್ಲ ಮಾಡಿದಾದ್ಮೇಲೆ, ಸೊ ಯು ಹ್ಯಾವ್ ಟು ವೆಂಡ್ ಅಪ್ ಆಲ್ ದಿಸ್ ಇನ್ 3 hours ಇರುತ್ತೆ. 2 hours, ವಿತಿನ್ 2 hours ಕ್ವಶನ್ ಆನ್ಸರ್ಸ್ ಎಲ್ಲ ಮುಗಿಬೇಕು. ಒನ್ ಮಾರ್ಕ್ಸ್ ಆನ್ಸರ್. ತಿರ್ಗಾ ನೋಡಿ ಇಲ್ಲಿ 1 ಮಾರ್ಕ್ಸ್ ಆನ್ಸರ್ಸ್ ತೋರಿಸ್ತೀನಿ ನಿಮಗೆ. ನೋಡಿ ನೀವು 1 ಮಾರ್ಕ್ಸ್ ಆನ್ಸರ್ಗೆ ಯು ಡೋಂಟ್ ಹ್ಯಾವ್ ಟು ರೈಟ್ ಮೋರ್. ಓಕೆ, 1 ಮಾರ್ಕ್ಸ್ ಆನ್ಸರ್ನ ಇಲ್ಲಿ ಶಾರ್ಟ್ ಆನ್ಸರ್ 1 ಮಾರ್ಕ್ಸ್ನ MCQ ಮಾಡಿದ್ದಾರೆ, ಆಯಿತಾ. ಸೊ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಟೆಂಡ್ ಯುವರ್ ಆನ್ಸರ್ಸ್. ಫೈನ್, ಯು ಡೋಂಟ್ ಹ್ಯಾವ್ ಟು ಎಕ್ಸ್ಟೆಂಡ್ ಯುವರ್ ಆನ್ಸರ್ಸ್. ಇಲ್ಲಿ 4 ಮಾರ್ಕ್ಸ್ ಆನ್ಸರ್ಸ್ ಏನಿದೆ ಅದರಲ್ಲಿ ನೀವೇನು ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಓನ್ಲಿ ರೈಟ್ ದ ವೇ ಇಟ್ ಹ್ಯಾಸ್ ಟು ಬಿ ರಿಟನ್. ಓಕೆ, ಡೋಂಟ್ ಎನ್ಲಾರ್ಜ್ ಯುವರ್ ಆನ್ಸರ್. 6 ಮಾರ್ಕ್ಸ್ ನೋಡಿ 3 ಚಾಯ್ಸಸ್ ಇರುತ್ತೆ, ಅದರಲ್ಲಿ ನಿಮಗೆ ಏನು ಬರುತ್ತೆ ಇಲ್ಲಿ. ರಿಮೆಂಬರ್, ಯು ನೀಡ್ ಟು ರೈಟ್ ದ ಎಂಟೈರ್ ಸಮ್ಮರಿ. Always they ask for summary sometimes, but sometimes they ask your view. ಸೊ ನಿಮ್ಮ ವ್ಯೂ, ಓಕೆ ರೋಮಿಯೋ ಜೂಲಿಯೆಟ್ನ ಚೆನ್ನಾಗಿ ಕೆಲಸ ಮಾಡಿ ಕರೆಕ್ಟ್ ಮಾಡಿದ್ರಾ, ಇಲ್ಲ ಶೇಕ್ಸ್ಪಿಯರ್ ಜಸ್ಟಿಸ್ ಕೊಟ್ರಾ ಅವ್ರಿಗೆ, ಇಲ್ವೋ ಅಂತ ನಿಮಗೆ ಕೇಳ್ತಾರೆ. ಸೊ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಓನ್ ವ್ಯೂಸ್. ಯು ಹ್ಯಾವ್ ಟು ಎಲಾಬ್ರೇಟ್ ಯುವರ್ ವ್ಯೂಸ್. ಆವಾಗ ನಿಮ್ಮ ಪ್ರಾಬ್ಲಮಲ್ಲಿ ಬರ್ತೀರಾ. ಏನಾದರೂ ಲೆಸನ್ ಬಗ್ಗೆ ಇದ್ದರೆ ಬರಿಬಹುದು, ಬಟ್ ನಿಮ್ಗೊಂದು ಅರ್ಥ, ನೀವೇನು ಸ್ಟೋರಿ ಅರ್ಥ ಮಾಡಿದ್ದೀರಾ ಅದು ಹಾಫ್ ಸ್ಟೋರಿ ಬರೀರಿ. ಅದಾದಮೇಲೆ ನೀವು ವ್ಯೂಸ್, ಅವ್ರು ಕರೆಕ್ಟ್ ಮಾಡಿದ್ರಾ, ರಾಂಗ್ ಮಾಡಿದ್ರಾ, ಜಸ್ಟಿಸ್ ಮಾಡಿದ್ರಾ, ನೀವು ಆವಾಗ ಇದ್ದಾಗ ಏನು ಮಾಡ್ತಿದ್ದೀರ ಅದೆಲ್ಲ ಪೂರ್ತಿಯಾಗಿ ಬರಿಬೇಕು, ಆಯಿತಾ. ಸೊ ದಿಸ್ ವಾಸ್ ಹೌ ಯುವರ್ ಕ್ವಶನ್ ಪೇಪರ್ ಕಮ್ಸ್ ಆ್ಯಂಡ್ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಗೇನ್ ಮಾರ್ಕ್ಸ್. ಆ್ಯಂಡ್ ನಾನು ಹೇಳಿದೆ ಅಲ್ವಾ ಪ್ಯಾಸೇಜ್ ಅಂತ, ನೋಡಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಸೆಟ್ ದ ಕ್ವಶನ್. ಸೊ ಇಲ್ಲಿ ಪ್ಯಾಸೇಜ್ ಇದೆ ನೋಡಿ, ಪ್ಯಾಸೇಜ್ ಮತ್ತು ಈಸಿ ಕ್ವಶನ್ಸ್ ಇರುತ್ತೆ. ಸೊ ದೇ ಆರ್ 1 to 10 questions in the passage they are 1 to 10 questions. So mention any one of the feeling of the man towards the cat. ಸೊ ಮ್ಯಾನ್ ಟುವರ್ಡ್ಸ್ ದ ಕ್ಯಾಟ್. ಸೊ ಆಲ್ವೇಸ್ ರಿಮೆಂಬರ್, ಸ್ಟಾರ್ಟಿಂಗ್ ಕ್ವಶನ್ ಎಲ್ಲಿರುತ್ತೆ, ಪ್ಯಾಸೇಜ್ ಮೇಲ್ಗಡೆ ಇರುತ್ತೆ. ಪ್ಯಾಸೇಜ್ ಏನು ಡಿಫಿಕಲ್ಟ್ ಕೊಡಲ್ಲ ಅವರು, ಪ್ಯಾಸೇಜ್ ಏನು ಡಿಫಿಕಲ್ಟ್ ಇರಲ್ಲ. ಸೊ ಯು ಹ್ಯಾವ್ ಟು ಗೋ ಅಟ್ ದ ಫಸ್ಟ್. ಸೊ ಹಿಯರ್ ಯು ನೀಡ್ ಟು ಸೆಟ್ ದ ಕ್ಯಾಟ್ಸ್ ರಿಲೇಷನ್ಶಿಪ್ ವಿತ್ ಹ್ಯೂಮನ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಟೇಲ್. ಸೊ ಇಲ್ಲಿ ಬಂದರೆ ನಿಮಗೆ ಆನ್ಸರಲ್ಲೇ ಸಿಗ್ಬಿಡುತ್ತೆ ಏನು ಫೀಲಿಂಗ್ಸ್ ಇತ್ತು ಕ್ಯಾಟ್ ಬಗ್ಗೆ ಅಂತ. ಸೊ ಯು ಹ್ಯಾವ್ ಟು ಆಲ್ವೇಸ್ ಸರ್ಚ್ ಫಾರ್ ದ ಪಾಯಿಂಟರ್ಸ್. ಯು ಹ್ಯಾವ್ ಟು see whether it is matching with the words that we want. So what did the cats eliminate to win the appreciation of Egyptians? So what happened with the Egyptians? So ಇದನ್ನು ನೀವು ನೋಡಬೇಕು ಅಂದರೆ ಪ್ಯಾಸೇಜಲ್ಲಿ ಈಜಿಪ್ಷಿಯನ್ಸ್ ಎಲ್ಲಿದೆ ಅಂತ ಹುಡುಕಬೇಕು. ನೋಡಿ ಇಲ್ಲಿ ಸೊ ಯು ಹ್ಯಾವ್ ಟು ಆಲ್ವೇಸ್ ಸೇ ಈಜಿಪ್ಷಿಯನ್. ದೇರ್ ಇಸ್ ಈಜಿಪ್ಷಿಯನ್ ವರ್ಡ್ ಹಿಯರ್. ಏನು ಮಾಡೋದು, ಇಲ್ಲಿ ಮೇಲ್ಗಡೆಯಿಂದ ಔಟ್ಕೊಂಡು ಬಂದರೆ ನಿಮಗೆ ಆನ್ಸರ್ಸ್ ಅಲ್ಲೇ ಸಿಗುತ್ತೆ. ಸೊ ರಿಮೆಂಬರ್, ಪ್ಯಾಸೇಜ್ ಈಸಿ ಮೂಲಕ ನೀವು ಕ್ವಶನ್ ಆನ್ಸರ್ ಮಾಡೋದು ನಿಮಗೆ ಇಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಸೊ ಆಲ್ರೆಡಿ ಐ ಸೆಡ್ ಯು ಅಬೌಟ್ ದ 32 ಮಾರ್ಕ್ಸ್ plus 10 will be your 40 marks. Fine. So 42 marks, this is 42 marks. So 42 marks, 42 marks there. Okay, so this is how it becomes easy. I hope the video was very useful to you. Hingidre ನೀವು ಪ್ಲೀಸ್ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವುದೊಂದು ನಮ್ಮದು ಯಾವ ಟಾಪಿಕ್ಗೆ ನೀವು ಈ ಥರ ಈಸಿ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್.